ಧ್ಯಾನ ಮಾಡ್ತಾರ, ಯಾರ ನನ್ನ ಚಿಂತನೆ ಮಾಡ್ತಾರ, ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿಪ್ಪ. ಅವ್ರಿಗೆ ಏನು ಕೊಳೆಮೆ ಆಗುತ್ತದ ಅದನ್ನ ನಾನು ಓಡಿ ಹೋಗಿ ಅವ್ರ ಮನ್ಯಾಗ ಕೊಟ್ಟು ಬರ್ತೀನಿ. ನಾನು ಇಷ್ಟ ಅವ್ರು ನನ್ನ ನೆನೆಸಬೇಕು. ಅನನ್ಯಾಶ್ಚಿಂತಯಂತೋ ಮಾಂ. ಮಾಂ ಅಂದ್ರ ನನ್ನನ್ನು ಅನನ್ಯಪೂರ್ವಕವಾಗಿ ಯಾರು ಚಿಂತನೆ ಮಾಡ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ. ಮತ್ತೆ ನೋಡಿಲ್ಲ, ಗೋರಾ ಕುಂಬಾರನ ಎರಡು ಕೈ ಕಡ್ಕೊಂಡಾಗ, ಗೋರಾ ಕುಂಬಾರ ತನ್ನ ಎರಡೂ ಕೈಗಳನ್ನು ಕಡ್ಕೊಂಡಾಗ ಅವನ ಬಾಯಿಯೊಳಗೆ ತುತ್ತು ಮಾಡಿ ಊಟ ಮಾಡಿಸ್ತವ್ರು ಯಾರು? ಸ್ವತಃ ಪಾಂಡುರಂಗ ಬಂದ ಊಟ ಮಾಡಿಸೋದಷ್ಟೇ ಅಲ್ಲ, ಅವ್ರ ಮನ್ಯಾಗ ಗಡಿಗೆ ಮಾಡ್ಯಾನ. ಕೃಷ್ಣ ಪರಮಾತ್ಮ ಅವ್ರ ಮನೆಯೊಳಗೆ ಗಡಿಗೆ ಮಾಡ್ಯಾನ, ಅಡಿಗೆ ಮಾಡ್ಯಾನ, ಸಂತಿ ತಂದು ಅಡಿಗೆ ಮಾಡಿ ಆ ಗೋರಾ ಕುಂಬಾರನ ಬಾಯಿಯೊಳಗೆ ತುತ್ತ ಹಾಕಿ ಊಟ ಮಾಡಿಸ್ಯಾನ. ನೋಡ್ರಿ ಎಷ್ಟು ಪ್ರೀತಿ ಇರ್ಬೇಕು ಪರಮಾತ್ಮ. ಅವ್ರನ್ನ ನೆನೆಸವ್ರ ಮ್ಯಾಗ ಅಷ್ಟು ಪ್ರೀತಿ ಇರ್ತಾನ. ಅದಕ್ಕೆ ನಾವೇನಪ್ಪಾ ಅಂತಂದ್ರ ಅವನ ಮೇಲೆ ಭಾರ ಹಾಕಿದೀವಿ ಅಂದ್ರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ಏನಾಗತಾವಂತಂದ್ರ ಅವು ಹೋಗಿಬಿಡ್ತಾವ. ಆದರೂ ಒಂದಿಟ್ಟಿಟ್ಟು ಕಷ್ಟ ಬಂದು ಅಂತಂದ್ರ ಅವತರನ್ನ ಸಂತೈಸ್ಕೋಬೇಕು. ನಾವು ಸಂತೈಸ್ಕೋಬೇಕು. ಯಾರಿಗೆ ಬಂದಿಲ್ಲ ಹೇಳಿ ಕಷ್ಟ? ಈ ಜಗತ್ತಿನೊಳಗ ಎಷ್ಟೋ ಮಂದಿ ಕುಡುಕ ಗಂಡುಗಳದಾರ ಇಲ್ರಿ ಪಾಪ. ಎಷ್ಟೋ ಮಂದಿ ಹೆಣ್ಮಕ್ಳು ಕುಡುಕ ಗಂಡನ ಕೂಡ ಬಾಳೆ ಮಾಡಾಕತ್ತಾರ. ಮನ್ಯಾಗ ಒಂದು ಸಾಮಾನು ಇಡಂಗಿಲ್ಲ, ಬಾಂಡೆ ಅದು ರೊಕ್ಕ ಏನ್ ಇಟ್ಟದೆಲ್ಲ ಮಾರಿ ಕುಡಿದು ಬರ್ತಾನಲ್ಲ. 4 ಮಕ್ಕಳು ಇರ್ತಾವ, ಕುಡಿಯು ಗಂಡ ಇರ್ತಾನ. ಅಂತ ಗಂಡನು ಕೂಡ ಆ ಹೆಣ್ಮಗಳು ಬಾಳೆ ಮಾಡಾಕತ್ತಾಳಲ್ಲ, ಗಂಡಿಗೆ ಮಕ್ಕಳಿಗೆ ಸಾಲಿ ಕಲಿಸ್ತಾಳಲ್ಲ, ಎಷ್ಟು ಕಷ್ಟದ. ಮತ್ತ ನಮ್ಮ ಗಂಡ ಚಲೋ ಅದಾನಲ್ರಿ, ಅಕ್ಕಿಗಿಂತ ನಮ್ಮ ಗಂಡ ಚಲೋ ಅದಾನಲ್ಲ, ಬಹಳ ಚಲೋ ಅಲ್ಲ. ಅಕ್ಕಿ ಕಷ್ಟ ನೋಡಿದ್ರೆ ದೇವ್ರು ನಮ್ಗೆ ಒಳ್ಳೇದನ್ನ ಮಾಡ್ಯಾನಲ್ಲ, ಅಕ್ಕಿಗೂ ಕಷ್ಟ ಅದ. ಕೆಲವೊಬ್ರು ಗಂಡ ಇಲ್ಲಲ್ರಿ ಅವ. ಜಗತ್ತಿನೊಳಗ ಎಷ್ಟೋ ಮಂದಿ ಗಂಡುಗಳು ಹೋಗ್ಯಾರ, ಒಬ್ಬ ಹೆಣ್ಮಗಳು ಬಾಳೆ ಮಾಡಾಕತ್ತಾಳ ಮಕ್ಕಳು ಕರ್ಕೊಂಡ. ಅಕ್ಕಿಗೆ ಎಷ್ಟು ಕಷ್ಟದ ಜಗತ್ತಿನೊಳಗ, ಅಕ್ಕಿಗೂ ಕಷ್ಟದ. ಆ ನಂತರ ಕೆಲವೊಬ್ಬರು ತಾಯಂದಿರು ಏನ್ ಮಾಡ್ಯಾರಂತಂದ್ರ ಮಕ್ಕಳು ತಾಯಿನ ನೋಡಲಾರಕ್ಕ ಹೊರಗೆ ಹಾಕಿರ್ತಾರ. ಮಕ್ಕಳು ತಾಯಿನ ನೋಡ್ಲಾರಕ್ಕ ಹೊರಗೆ ಹಾಕಿರ್ತಾರ. ಅಂತ ತಾಯಿಗಳು ಪಾಪ ಎಲ್ಲಿಯೋ ರೈಲ್ವೆ ನಿಲ್ದಾಣದೊಳಗ, ಬಸ್ ಸ್ಟ್ಯಾಂಡದೊಳಗ ₹1 ಹಿಂಗ ಬೇಡ್ಕೊಂತ ನಿಂತಿರ್ತಾವಲ್ಲ, ಆ ತಾಯಿಗಳಿಗೆ ಎಷ್ಟು ಕಷ್ಟದ ರೀ ಅವ. ಜಗತ್ತಿನೊಳಗ ಒಬ್ಬರಿಗೆ ಒಂದಿಲ್ಲದ ಒಂದು ಕಷ್ಟಗಳನ್ನು ಕೊಟ್ಟಾನೆ ದೇವ್ರ. ನಾವು ಮಾಡಿದ ಕರ್ಮಗಳು ನಮ್ಮನ್ನು ಬೆನ್ನ ಹತ್ತಿ ಕಾಡ್ತಾವೆ, ಕಷ್ಟಗಳನ್ನು ಕೊಡ್ತಾವೆ. ಆದ್ರೆ ನಮಗ ಬಂದ ಕಷ್ಟಗಳು ಬಹಳ ಕಡಿಮೆ ಅಂತ ತಿಳ್ಕೋವ. ನಮಗಿಂತಲೂ ಎಷ್ಟೋ ಕಷ್ಟಗಳನ್ನು ಕೊಟ್ಟಾನ ಪರಮಾತ್ಮ, ನಮಗೆ ಬಂದ ಕಷ್ಟಗಳು ಬಹಳ ಕಡಿಮೆ ಅಂತ ತಿಳ್ಕೋಬೇಕು. ನಿಮ್ಗೆ ಗೊತ್ತಿರ್ಬೇಕು, ಯುದ್ಧ ಭಾರತದ ಗಡಿ ಭಾಗದೊಳಗೆ ಯುದ್ಧ ಮುಗಿದು ಕೂಡಲೇ ಮಗ ಮಣಿಗೆ ಫೋನ್ ಹಚ್ಚಿದಂತ, ತಾಯಿ ತಂದಿಗೆ ಹೆಂಡತಿಗೆ ಮಣಿಗೆ ಫೋನ್ ಹಚ್ಚಿದಂತ. ಎಲ್ಲಿ? ಪಾಕಿಸ್ತಾನದ ಬಾರ್ಡರ್ದೊಳಗೆ ಯುದ್ಧ ಮುಗಿದು ಕೂಡಲೇ ಫೋನ್ ಹಚ್ಚಿ ತಂದೆ ತಾಯಿ ಹೆಂಡತಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಹೇಳಿದ. ಯಪ್ಪ, ನಮ್ಮದು ಯುದ್ಧ ಮುಗದದ, ಯುದ್ಧ ಮುಗದದ, ನಾನಿನ್ನ ಊರಿಗೆ ಬರ್ತೀನಿ ನಾನು ಅಂತಂದಾಗ ಮಣಿಯೊಳಗ ಅವ್ಗ ಅಪ್ಪಗ ಎಷ್ಟು ಖುಷಿ, ಹೆಂಡತಿಗೆ ಎಷ್ಟು ಖುಷಿ, ಭಾರಿ ಸಂತೋಷದಿಂದ ಕುಣಿದಾಡಕತ್ತಿದ್ರು ಮಣಿಯೊಳಗ. ಎಲ್ಲ ಅದನ್ನ ಮಾಡಿ ಇದನ್ನ ಮಾಡಿ, ನಮ್ಮ ಮಗ ಬರ್ತಾನ, ಮಿಲಿಟರಿಯಿಂದ ನಮ್ಮ ಮಗ ಬರ್ತಾನ, ನನ್ನ ಮಗ ಯುದ್ಧದೊಳಗ ಗೆದ್ದಾನ, ನನ್ನ ಮಗ ಬರ್ತಾನಂತ ತಿಳ್ಕೊಂಡ ಮನ್ಯಾಗ ಸಂತೋಷದ ವಾತಾವರಣ. ಅಂಥದ್ರೊಳಗ ಮಗ ಮತ್ತೊಂದು ಫೋನ್ ಮಾಡಿ ಏನು ಹೇಳಿದ ಅಂತಂದ್ರೆ, ಯವ್ವ ನನಗೂಡ ನಮ್ಮ ದೋಸ್ತ್ ಇದ್ದ, ಆ ದೋಸ್ತಂದು ಒಂದು ಕೈಯ ಒಂದು ಕಾಲ ಮುರಿದಾವ. ಯುದ್ಧದೊಳಗ ಒಂದು ಕೈಯ ಒಂದು ಕಾಲ ಮುರಿದಾವ. ಮತ್ತ ಆ ನನ್ನ ದೋಸ್ತಿಗೆ ಯಾರೂ ಇಲ್ಲ, ನನ್ನ ಫ್ರೆಂಡ್ ಅದಾನ, ಇಬ್ರು ಕೂಡ ನಾವು ಯುದ್ಧದೊಳಗಿದ್ದೀವಿ, ಅವನ ಕೈಯ ಕಾಲ ಮುರಿದಾವ, ಅವನೊಬ್ಬನ ಮನೆಗೆ ಕರ್ಕೊಂಬರ್ತನು. ಅಷ್ಟ ಅಲ್ಲ, ಅವನ್ ಕಾಯಮ ನಮ್ಮ ಮನ್ಯಾಗನ ಇರ್ತಾನ, ಅವಂದ ನಾವೆಲ್ಲ ವ್ಯವಸ್ಥೆ ಮಾಡ್ಬೇಕು ನೋಡ್ರಿ, ಅವನದೊಂದು ಕೈಯ ಕಾಲ ಇಲ್ಲ, ಅಂಗವಿಕಲದಾನಂತಂದಾಗ ತಂದೆ ಹೇಳ್ದ, ಯಪ್ಪ ಹಂಗ್ಯಾಂಗ ಆಗ್ತದನೋ, ಹಂಗ್ಯಾಂಗ ಆಗ್ತದ, ಕೈಯ ಕಾಲ ಮುರಿದವನ್ನ
ಸಾಯೋ ತಕ ನಾವ್ ಹೆಂಗ ಜಾಪಾನ್ ಮಾಡಕ್ ಆಗತ್ತದಯ್ಯಪ್ಪ. ಇನ್ನ ಕರ್ಕೊಂಡು ಬಂದ್ರ 8 ದಿವಸ ಕರ್ಕೊಂಡು ಬಾ ನಿಮ್ಮ ದೋಸ್ತನ, 8 ದಿವಸ ಕರ್ಕೊಂಡು ಬಂದ ಮನ್ಯಾಗ ಇಡು, ಆ ನಂತರ ಮತ್ತೆ ಹೋಗಂತ ಹೇಳು. ಆ ಕೈಯ ಕಾಲ ಮುರಿದವನು 2 ದಿವಸ ಜಾಕಿ ಮಾಡಕ್ ಆಗ್ತದ ಅಂತ ಅಪ್ಪ ಅಂದಾಗ ಅವನ ಕೈಯಾಗ ಕೊಡಂದ. ಅವನ ಕೈಯಾಗ ಕೊಟ್ರ ಅವು ಮಾತಾಡಿದ್ಲಿ, ಯವ್ವ ಮತ್ತೆ ಹಿಂಗ ನಮ್ಮ ದೋಸ್ತನ ಕೈಯ ಕಾಲ ಮುರಿದಾವ ಕರ್ಕೊಂಬರ್ತಾನಂತಂದಾಗ, ಯಪ್ಪ ಮನ್ಯಾಗ ಭಾಳ ವಜ್ಜಾಕೈತು ಯಪ್ಪ. ಕೈಯ ಕಾಲ ಮುರಿದವ್ರ ವ್ಯವಸ್ಥೆ ಮಾಡೋದು ಅಷ್ಟು ಸರಳ ಅಲ್ಲ. ಅವನಿಗೆಲ್ಲ ಹೊರಗೆ ಕರ್ಕೊಂಡು ಹೋಗ್ಬೇಕು, ಜಳಕ ಮಾಡಿಸ್ಬೇಕು, ಬಟ್ಟೆ ತೊಡಿಸ್ಬೇಕು. ಯಪ್ಪ ಅಷ್ಟು ಸರಳ ಅಲ್ಲಪ್ಪ. ಮತ್ತೆ ಬರೋದಾದ್ರೆ 8 ದಿವಸ ಬಂದು ಕರ್ಕೊಂಡು ಹೋಗು, ಮತ್ತೆ ಅವನು ಕಳಿಸಿಬಿಡಂತಂದಾಗ ಹೆಂಡತಿನೂ ಹಿಂಗ ಅಂದ್ಲು. ಆ ನಂತರ ಏನಾದ ಅಂತಂದ್ರೆ ಅವೇನು ಯುದ್ಧ ಮುಗಿದಿತ್ತಲ್ಲ, ಮನೆಗೆ ಬರ್ತಾನಂತ ಫೋನ್ ಹಚ್ಚಿದ್ದಲ್ಲ, ಒಂದು ದೊಡ್ಡ ಬಿಲ್ಡಿಂಗ್ ಮ್ಯಾಗಿಂದ ಹಾರಿ ಸತ್ತು ಹೋಗಿಬಿಟ್ಟಿದ್ದ ಮಗ. ಫೋನ್ ಬತ್ತು ಮತ್ತೆ, ನಿಮ್ಮ ಮಗ ಸತ್ತಾನ. ಅರೆ ಈಗ ಯುದ್ಧದೊಳಗೆ ಗೆದ್ದಾನಂತ ತಿಳ್ಕೊಂಡು ನನ್ನ ಮಗನ ಫೋನ್ ಮಾಡಿದ್ದಲ್ಲ ಅಂತ ಮನೆಯವ್ರು ಅಂತಾರ. ಇಲ್ಲ, ಅವ ಬಿಲ್ಡಿಂಗ್ ಮ್ಯಾಗಿಂದ 4-5 ಅಂತಸ್ತು ಬಿಲ್ಡಿಂಗ್ ಮ್ಯಾಗಿಂದ ಕೆಳಗೆ ಬಿದ್ದು ಸತ್ತಾನ. ಅವನ ದೇಹ ತಗೊಂಡು ಹೋಗಿ ಬರ್ರಿ, ಅಥವಾ ಇಲ್ಲಿ ಹಾಸ್ಪಿಟಲ್ದೊಳಗದ ನೋಡಿ ಬರ್ರಿ, ತಗೊಂಡು ಹೋಗಿ ಬರ್ರಿ ಅಂತಂದಾಗ ಅವ್ವ ಅಪ್ಪ ಹೆಂಡತಿ ಬಂದು ಮಗನ ಹೆಣ ಉದ್ದಕ್ಕೆ ಹಾಕಿದ್ರು. ಆಗ ಅರಿವಿ ಮ್ಯಾಗಿಂದ ತೆಗೆದು ನೋಡ್ತಾರ, ಆ ಮಗಂದನ ಒಂದು ಕೈಯ ಒಂದು ಕಾಲ ಇದ್ದಿದ್ದಿಲ್ಲ. ಮಗಂದನ ಒಂದು ಕೈಯ ಒಂದು ಕಾಲ ಇದ್ದಿದ್ದಿಲ್ಲ. ಅವ ಯಾಕಂತಂದ್ರೆ ನಂದೊಂದು ಕೈ ಹೋಗ್ಯದ, ನಂದೊಂದು ಕಾಲು ಹೋಗ್ಯದ, ನನ್ನ ಜಾಕಿ ಮಾಡ್ತಾರೋ ಇಲ್ಲೋ ನೋಡ್ಬೇಕಂತ ತಿಳ್ಕೊಂಡು ಆಗಾವ ಹಿಂಗೆ ನಮ್ಮ ದೋಸ್ತ್ ಅಂತ ಹೇಳಿದ್ದ. ಆದ್ರೆ ಅವಂದ ಐತಿ ಅನ್ನೋದು ಹೇಳಿದ್ದಿಲ್ಲ. ಇವ್ರು ನನ್ನ ಜಾಕಿ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಮ್ಯಾಗಿಂದ ಪಾಪ ಬಿದ್ದು ಸತ್ತು ಹೋದ. ಆ ನಂತರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮನ್ಯಾನ ಅವ್ರಿಗೆ ಗೊತ್ತಾಯ್ತು, ನನ್ನ ಮಗನ ಹಿಂಗೆ ಹೇಳಿದಲ್ಲ ಅಂತ ತಿಳ್ಕೊಂಡು ಕಣ್ಣೀರಿಟ್ಟುಕೊಂಡು ಸಾಯು ತನಕ ಕೊರಗಿ ಸತ್ತರು. ಕಾರಣ ಏನು ಅಂತಂದ್ರೆ ಜಗತ್ತಿನೊಳಗೆ ಯಾರ್ಯಾರಿಗೆ ಕಷ್ಟಗಳು ಬರ್ತಾವ, ಆ ಕಷ್ಟಗಳೊಳಗೆ ಬಂದಿರತಕ್ಕಂಥ ಕಷ್ಟಗಳೊಳಗ ಸಂಬಂಧವನ್ನು ನಾವು ಮುರಿಬಾರದು, ಸಂಬಂಧಗಳನ್ನು ನಾವು ಹರಕೊಂಡು ಹೋಗಬಾರದು. ಕಾರಣ ಏನು ಅಂತಂದ್ರೆ ಯಾರು ಯಾವಾಗ ಯಾರನ್ನು ಹೆಂಗೆ ಬಿಟ್ಟು ಹೋಗ್ತೀವಿ ಹೇಳಕ್ಕೆ ಬರಂಗಿಲ್ಲ. ಆ ರೀತಿಯೊಳಗೆ ನಮಗೆ ಬಂದಿರತಕ್ಕಂಥ ಕಷ್ಟಗಳನ್ನು, ನಮಗೆ ಬಂದಿರತಕ್ಕಂಥ ನೋವುಗಳನ್ನು ನಾವು ಸಂತೈಸಿ ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೋಬೇಕು. ಇನ್ನೊಬ್ಬರು ಎಂದೂ ನಮ್ಮ ಉದ್ಧಾರಕ್ಕ, ಇನ್ನೊಬ್ಬರು ಎಂದೂ ನಮ್ಮ ಸಹಾಯಕ್ಕೆ ನಿಂದರಂಗಿಲ್ಲ. ನಾವೇನಪ್ಪಾ ಅಂತಂದ್ರೆ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳಕ್ಕೆ ಎದ್ದು ನಿಲ್ಲಬೇಕು ತಾಯಂದಿರ. ನಮ್ಮ ಬದುಕನ್ನು ನಾವೇ ನಿರ್ಮಾಣ ಮಾಡಬೇಕು, ನಮ್ಮ ಬದುಕನ್ನು ನಾವೇ ಕಟ್ಟಿಕೋಬೇಕು. ಇನ್ನೊಬ್ಬರು ಯಾರೂ ನಮ್ಮ ಬದುಕನ್ನು ಕಟ್ಟಿಕೊಡೋದಿಲ್ಲ. ನಮ್ಮ ಬದುಕನ್ನ ನಾವೇ ಕಟ್ಟಿಕೋಬೇಕು ತಾಯಂದಿರ, ನಾವೇ ಕಟ್ಟಿಕೋಬೇಕು. ನಿಮ್ಗೆ ಗೊತ್ತಿರ್ಬೇಕು, ಒಂದು ರಾಜ್ಯದ ಒಂದು ನೇಮ್ ಇತ್ತಂತ್ರಿ. ಆ ರಾಜ್ಯದೊಳಗ ರಾಜರಕ್ಕರಲ್ಲ, ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರು ರಾಜರಿರ್ತಾರಲ್ಲ. ಆ ರಾಜ್ಯದ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರ ಆ ರಾಜಂದು ಒಂದು ನೇಮ್ ಇತ್ತು. ಆ ಊರಾಗ 8 ಮಂದಿ ಅದಾರ ನೋಡ್ರಿ, ಎಲ್ಲರೂ ರಾಜರಾಗೋದು. ಆ ಊರಾಗ ಎಲ್ಲರೂ ಮನಿಗೊಬ್ಬರು ರಾಜರಾಗೋದು. ಆದ್ರ ಒಂದು ಪದ್ಧತಿ ಏನಂದ್ರ 5 ವರ್ಷ ಅವ ರಾಜ ಒಂದು ನೇಮ ಮಾಡಿದ್ದ. ಆ ಊರಿನ ಪದ್ಧತಿನ ಹಂಗಿತ್ತದು. ಆ ರಾಜ್ಯದ ಸಿಂಹಾಸನದ ಮ್ಯಾಗ ಆ ಊರವರು ಮಣಿಗೆ ಒಬ್ಬರು ಆ ಸಿಂಹಾಸನದ ಮ್ಯಾಗ ಕುಂಡಿರ್ಬೇಕು, ಅವರ ರಾಜರಾಗಬೇಕು. ಈಗ ಹೆಂಗ ಮುಖ್ಯಮಂತ್ರಿಗಳದಾರಲ್ಲ, ಈಗ ಹೆಂಗ ಪ್ರಧಾನ ಮಂತ್ರಿಗಳದಾರಲ್ಲ, ಹಂಗ ಆ ರಾಜ್ಯವನ್ನ ಒಂದೊಂದು ಮನೆಯವ್ರು ಒಬ್ಬೊಬ್ಬರು ಆ ರಾಜ್ಯದೊಳಗೆ ಸಿಂಹಾಸನದ ಮೇಲೆ ಕುಂಡಿರ್ಬೇಕು. 5 ವರ್ಷ ಅವನೇ ರಾಜ. ಅವ ಹೇಳಿದ್ದ ಊರ ಅವ್ರು ಕೇಳೋದು, ರಾಜ್ಯದವ್ರು ಕೇಳೋದು, ಅವ ಏನ್ ಹೇಳ್ತಾನೋ ಅದೇ ನಡೆಯೋದು. ಹಿಂಗೊಂದು ಪದ್ಧತಿ. ಆದ್ರೆ 5 ವರ್ಷ ಆದ ನಂತರ ಗಂಗಾ ನದಿ ಇತ್ತು, ಒಂದು ದೊಡ್ಡದು. ಗಂಗಾ ನದಿ ಆಚೆ ಕಡೆ ಒಂದು ದೊಡ್ಡ 1000 ಎಕರೆ ಕಾಡು, 1000 ಎಕರೆ ಅರಣ್ಯ. ಆ ಅರಣ್ಯದೊಳಗ ಹುಲಿ, ಕಡ್ಡಿ, ಸಿಂಹ, ಮಂಗ್ಯ, ನಾಯಿ, ನರಿ, 1000 ಲಕ್ಷ ಅಲ್ಲಿ ಪ್ರಾಣಿಗಳು. ಗಂಗಾ ನದಿ ಆಚೆ ಕಡೆ 5 ವರ್ಷ ಆದ ಮರುದಿವ್ಸನ ಅವನ್ನ ಆಚೆ ಕಡೆ ಒಗದು ಬರ್ತಿದ್ರಿ. 5 ವರ್ಷ ಪ್ರಧಾನ ಮಂತ್ರಿ ಆಗೋದು, 5 ವರ್ಷ ರಾಜ ಆಗೋದು, ಇಡೀ ರಾಜ್ಯ ಕಾರವಾರ ಮಾಡೋದು. 5 ವರ್ಷ ಆದ ನಂತರ ಅವನು ಎಲ್ಲರೂ ಕೂಡಿ ಅವು ಹೆಂಗ ವರ್ಷಗಳು ಇಳ್ಕೋತ ಬರ್ತಾವಲ್ಲ, ಹಂಗ ಮೂತಿ ಸಪ್ಪಗೆ ಹಾಕಿತ್ತ ಮನುಷ್ಯಂದು. ಯಾಕಂದ್ರೆ ಆಚೆಗಡೆ ಹೋಗ್ಬೇಕಲ್ರಿ, ಆಚೆಗಡೆ ಹೋಗಿ ಸಾಯ್ಬೇಕಲ್ಲ. ಹೆಂಗ ಎಷ್ಟೋ ಮಂದಿ ಹೋಗುವಾಗ ಅವ್ರನ್ನ ಹೊತ್ಕೊಂಡು ಕಾಲ ಕೈಯ ಕಟ್ಟಿ ಒಯ್ಬೇಕಾಗಿತ್ತು, ಒಲ್ಲೆತ್ತಿದ್ದು ಅವು.
ಯಾಕಂದ್ರೆ ಆಚೆ ಕಡೆ ಸಾಯಕ್ಕೆ ಹೋಗ್ಬೇಕಲ್ಲ ಒಲ್ಲೆ ಅಂತಿದ್ದು. ಆದ್ರ ಸೇವಕರು ಇರ್ತಿದ್ರು, ಒಯ್ತಿದ್ರು, ನಾವಣ ಕಾಲ ಕಾಯ ಕಟ್ಟಿ ಒಗಿತಿದ್ರು, ಆಚೆ ಕಡೆ ಒಗದು ಬರ್ತಿದ್ರು, ಹೆಂಗೆ ನಡೆದಿತ್ತದು. ಅದ್ರಾಗ ಒಬ್ಬ ಮನೆಯ ಒಂದು ಪಾಳೆ ಬಂದಾಗ ಅವ ಬಂದು ಕುಂತ ರಾಜ ಆದ. ರಾಜ ಆದ ಕೂಡಲೇ ಅವ ಏನು ಮಾಡಿದ್ರಿ, ಫಸ್ಟಿಗೆ ರಾಜ ಪಟ್ಟಾಭಿಷೇಕ ಮಾಡಿಕೊಂಡು ಏನು ಸಿಂಹಾಸನದ ಮ್ಯಾಗ ರಾಜ ಆಗ ಕುಂತ ಮರುದಿವ್ಸನ ಅವ ಹೇಳ್ದ, ನಾವು ತಗೊಂಡು ಆಚೆ ಕಡೆ ಹೋಗ್ಬೇಕಂದವ. ಎಲ್ಲಿಗೆ? ಎಲ್ಲಾರನು ಏನು ಬಿಟ್ಟು ಬರ್ತಾರಲ್ಲ ಅಲ್ಲಿಗೆ ಹೋಗ್ಬೇಕಂದ. ಅವ್ರಂದ್ರು ಈಗಲ್ರಿ ನೀವು ಹೋಗೋದು 5 ವರ್ಷದ ನಂತರ. ಹಂಗಿಲ್ಲ, ನಾ ರಾಜ ಅದನಿಲ್ಲ, ನಾವು ಹೇಳ್ದಂಗೆ ಕೇಳ್ಬೇಕಿಲ್ಲ ನೀವೆಲ್ಲ. ಹ್ಞೂನ್ರಿ ಕೇಳ್ತೀವ್ರಿ, ನಡ್ರಿ ಹಂಗಾರ ಆಚೆ ಕಡೆ. ಈಗ ಮರುದಿವ್ಸನ ಆಚೆ ಕಡೆ ಹೋದ್ರಿ. ಆಚೆ ಕಡೆ ಹೋಗಿ ನೋಡಿದ, ಅಲ್ಲಿ ಏನಂತಂದ್ರೆ ಹುಲಿ, ಕಡ್ಡಿ, ಶಿವ ಇವೆಲ್ಲ ಬರಾಕತ್ತಿದ್ದು. ಅವತರ್ನ ಏನು ಮಾಡಿದ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಈ ಪ್ರಾಣಿಗಳನ್ನ ಹಿಡಿಯೋರು ಇರ್ತಾರೆ ನೋಡ್ರಿ, ಅವ್ರನ್ನೆಲ್ಲ ಒಂದು 100 ಮಂದಿನ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲಾ ಪ್ರಾಣಿಗಳನ್ನ, ಆ ಕಾಡಿನೊಳಗೆ ಎಷ್ಟು ಪ್ರಾಣಿಗಳತಾವ ಅವತರ್ನೆಲ್ಲ ಹಿಡಿದು ಒಂದು ದೊಡ್ಡದೊಂದು ಮ್ಯೂಸಿಯಂ ಟೈಪ್ ಒಂದು ಜೂ ಮಾಡಿದ. ಆ ಪ್ರಾಣಿಗಳಿಗೆ ಒಂದು ದೊಡ್ಡ ಕ್ವಾಟಿ ಗಾಡಿ ಕಟ್ಟಿದ. ಆ ಪ್ರಾಣಿಗಳನ್ನೆಲ್ಲಾನು ಅದ್ರಾಗ ಹಾಕಿದ. ಅದರೊಳಗೆ ಹಾಕಿ ಇಲ್ಲಿ ಮಂದಿನ ಕರ್ಕೊಂಡು ಹೋಗಿ ಈ ರಾಜ್ಯ ಹೆಂಗದ ನೋಡ್ರಿ, ಇಂಥದ ರಾಜ್ಯವನ್ನು ಅಲ್ಲೊಂದು ನಿರ್ಮಾಣ ಮಾಡಿದ. ಆಚೆ ಕಡೆ ಇಂಥದನ ಒಂದು ರಾಜ್ಯ ಸಿಂಹಾಸನ, ಅಲ್ಲಿ ಆಳುಗಳು, ಇಲ್ಲಿ ರೊಕ್ಕ ಏನದು ಎಲ್ಲ ಓದ ಅಲ್ಲಿಟ್ಟ. ಆಗಾವ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮಂದಿನೆಲ್ಲ ಓದ್ ಆಚೆ ಕಡೆ ಇಟ್ಟಿದ್ದ. ಯಾಕಂದ್ರೆ ರಾಜ ಇದ್ದಾಗ ಏನ್ ಹೇಳ್ತಾನದನ್ನೆಲ್ಲ ಕೇಳ್ಬೇಕು. ಆಚೆ ಕಡೆ ಓದಿಟ್ಟಿದ್ದ. 5 ವರ್ಷ ಮುಗಿದ ನಂತರ ಏನ್ ಮಾಡಿದ್ರು ಅಂತಂದ್ರ, ನೀವು ಹೋಗ್ಬೇಕ್ರಿ ಅಂದ ಕೂಡಲೇ ಅವಂದ ಆರಾಮ್ ಹೊಕ್ಕಣ್ಣ ಅಂದ, ನಮ್ಮನ್ನ ಆರಾಮ್ ಬಿಟ್ಟು ಬರ್ರಿ, ಲೇಟ್ ಮಾಡಬೇಡ್ರಿ ಅಂದ. ಯಾಕಂದ್ರ ರಾಜ್ಯದ ಅನುಕೂಲ ಇದ್ದಾಗ, ಪ್ರಧಾನಮಂತ್ರಿ ರಾಜ ಇದ್ದಾಗ ಆಚೆ ಕಡೆದೆಲ್ಲಾನು ಇದ್ರಗತೆ ಮಾಡಿ ಅಲ್ಲಿ ಹೋಗಿ ಎಲ್ಲ ಇರಾಕ ವ್ಯವಸ್ಥೆ ಮಾಡ್ಕೊಂಡಿದ್ದ. ಹಂಗ ಪರಮಾತ್ಮ ನಮ್ಮನ್ನ ಇಲ್ಲಿ ಕಳಿಸಾನಂತಂದ್ರ ನಾವು ಇದನ್ನ ಹೆಂಗ್ ಇಟ್ಕೋಬೇಕಂತಂದ್ರ, ಅವ ಹೆಂಗ ಅದನ್ನ ಸುಂದರಮಯವಾದ ಬದುಕನ್ನ ಕಟ್ಕೊಂಡಿದ್ದಲ್ಲ, ಹಂಗ ನಾವು ಏನಪ್ಪಾ ಅಂತಂದ್ರ ನಮ್ಮ ಬದುಕನ್ನ ಸುಂದರ ರೀತಿಯೊಳಗ ನಾವು ಕಟ್ಕೋಬೇಕು ತಾಯಂದಿರ. ಸುಂದರ